Yeah, myself, Dr. Rajendra Prasad KN, consultant urologist at Sanera Hospital, Kengeri, Bangalore. ಈ ಕೆಂಗೇರಿ ನಮ್ಮ ಹಾಸ್ಪಿಟ್ಲ್ ಇದೆ. ತುಂಬ ಜನ ಒ ಪಿ ಡಿಗೆ ಪ್ರೆಗ್ನೆಂಟ್ ಲೇಡೀಸು ಯೂರಿನರಿ ಇನ್ಫೆಕ್ಷನ್ ಅಂತ ಬರ್ತಾರೆ. ಈ ಪ್ರೆಗ್ನೆಂಟ್ ಲೇಡೀಸ್ ಅಂದರೆ ಆಲ್ಮೋಸ್ಟು 0 to 9 months ತುಂಬ ಪ್ಯಾನಿಕ್ ಆಗಿರ್ತಾರೆ. ಮತ್ತು ಒಬ್ಬೊಬ್ಬರಿಗೆ ಫಸ್ಟ್ ಮಗು ಆಗಿರುತ್ತೆ, ತುಂಬ ಪ್ರೀಷಿಯಸ್ ಇರುತ್ತೆ. ಅದಕ್ಕೆ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಟಾಪಿಕ್ ತೊಗೊತಾ ಇದ್ದೀನಿ. ತುಂಬ ಜನ ಫಿಮೇಲ್ಸ್ ಏನು ಅಂತಂದರೆ ಈ ಪ್ರೆಗ್ನೆಂಟ್ ಆಗಿರೋರಲ್ಲಿ ಡಿಸೂರಿ ಆಗೋದು, ಮತ್ತು ಈ ಪದೇ ಪದೇ ಯೂರಿನ್ಗೆ ಹೋಗೋದು, ಮತ್ತು ಸ್ವಲ್ಪ ಉರಿ ಬರೋದು, ಮತ್ತು ಈ ಏನಂದರೆ ಮತ್ತೆ ಅರ್ಜೆನ್ಸಿ ಆಗೋದು, ಈ ಥರದ್ದೆಲ್ಲ ಕಾಮನ್ನಾಗಿ ಪ್ರೆಗ್ನೆನ್ಸಿ ಲೇಡೀಸಲ್ಲಿ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರುತ್ತೆ, ಮತ್ತು ಮಗು ಬೆಳೀತಾ ಹತ್ರ 8 to 9 months ಹೋದಾಗ ತುಂಬಾ ಸಿಮ್ಟಮ್ಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇದರಿಂದ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಏನೂ ಇಲ್ಲ. ದಿಸ್ ಇಸ್ ದ ನಾರ್ಮಲ್ ಪ್ರೆಗ್ನೆನ್ಸಿ ಆ್ಯಂಡ್ ದೀಸ್ ಆರ್ ದ ಸಿಮ್ಟಮ್ಸ್ ಅಸೋಸಿಯೇಟೆಡ್ ವಿತ್ ದ ನಾರ್ಮಲ್ ಪ್ರೆಗ್ನೆನ್ಸಿ. ಏನಕ್ಕೆ ಅಂತಂದರೆ ಈ ನಮ್ಮ ಮಗು ಬೆಳೆಯುವಂಥ ಗರ್ಭ ಚೀಲ ಇದೆಯಲ್ಲ, ಇದು ದೊಡ್ಡದು ಆಗ್ತಾ ಏನಾಗುತ್ತೆ, ಈ ಐದರ್ ರೈಟ್ ಆರ್ ಲೆಫ್ಟ್ ಸೈಡು, ಮೋಸ್ಟ್ ಆಫ್ ದ ಟೈಮ್ ದ ರೈಟ್ ಸೈಡು ಯುರೇಟ್ರ್ ಮೇಲೆ ಕಂಪ್ರೆಸ್ ಮಾಡಿ ಒಂದೊಂದು ಟೈಮು ಈ ಥರ ಸಿಮ್ಟಮ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಈವನ್ ಬ್ಲ್ಯಾಡ್ರ್ ಮುಂದೆ, ಈ ಗರ್ಭಕೋಶದ ಮುಂದೆ ಯೂರಿನರಿ ಬ್ಲ್ಯಾಡ್ರ್ ಇರೋದಕ್ಕೋಸ್ಕರ ಅದ್ರ ಮೇಲೆ ಕಂಪ್ರೆಸ್ ಮಾಡಿ ಈ ಥರ ಸಿಮ್ಟಮ್ಸ್ ಬರುತ್ತೆ. ಬಟ್ ಈ ಥರ ಸಿಮ್ಟಮ್ಸ್ ಬಂದಾಗ ಕ್ಯಾಶುಯಲಾಗಿ ಫಿಸಿಯಾಲಜಿ ಇರುತ್ತೆ. ಬಟ್ ಈ ಥರ ಸಿಮ್ಟಮ್ಸು ನಿಮಗೆ ಈ ಕ್ವಾಲಿಟಿ ಆಫ್ ಲೈಫ್ ಅಂದರೆ ಡೈಲಿ ಆ್ಯಕ್ಟಿವಿಟೀಸ್ಗೆ, ಮತ್ತು ನೀವು ಡೈಲಿ ರುಟೀನ್ ವರ್ಕ್ಗೆ, ಮತ್ತು ನೀವು ನಾರ್ಮಲಾಗಿ ಸಂಭಾಷಣೆ ಮಾಡಬೇಕಾದಾಗ, ಮತ್ತು ಯಾವುದೋ ಇಂಪಾರ್ಟೆಂಟ್ ವರ್ಕಲ್ಲಿದ್ದಾಗ ಏನಾದರೂ ಈ ಸಿಮ್ಟಮ್ಸ್ ನಿಮಗೆ ತೊಂದರೆ ಕೊಡ್ತು ಅಂದರೆ ಯಾವ ಥರ ಸಿಮ್ಟಮ್ಸು, ಪದೇ ಪದೇ ಯೂರಿನ್ಗೆ ಹೋಗೋದು, ಉರಿ ಆಗೋದು, ಬ್ಲಡ್ ಬರೋದು, ಅರ್ಜೆನ್ಸಿ ಆಗೋದು, ಮತ್ತು ರೈಟ್ ಸೈಡ್ ಆಗಲಿ ಲೆಫ್ಟ್ ಸೈಡು ಪ್ಲ್ಯಾಂಕ್ ರೀಜನಲ್ಲಿ ಪೇಯ್ನ್ ಬರೋದು, ಮತ್ತು ಈ ಲೋವರ್ ಅಬ್ಡಮನ್ ಅಂತ ಹೇಳ್ತೀವಿ, ಅಲ್ಲೇನಾದರೂ ತುಂಬ ಪೇಯ್ನ್ ಬರೋವಂಥದ್ದು ಚಾನ್ಸಸ್ ಇತ್ತು ಅಂತಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಕನ್ಸಲ್ಟ್ ಎ ಯೂರಾಲಜಿಸ್ಟ್ ಫಾರ್ ದ ಸಜೆಷನ್, ಆಯಿತಾ. ಈ 0 to 9 months ಅಲ್ಲಿರೋ ಪ್ರೆಗ್ನೆನ್ಸಿ ಈ ಥರ ಸಿಮ್ಟಮ್ಸ್ ಏನಾದರೂ ತುಂಬ ಸಿವಿಯರಾಗಿ ಕಂಡು ಬಂದಲ್ಲಿ ಯೂರಾಲಜಿಸ್ಟ್ ಹತ್ರ ಬಂದಾಗ ನಿಮಗೇನು ಅಂತಂದರೆ ಏನೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮನ್ನು ಹಿಸ್ಟ್ರಿ ಮತ್ತು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಹಿಸ್ಟ್ರಿ ಅಂದರೆ ಏನು, ಇವಾಗ ನಾನು ಮೇಲಿರುವಂಥ ಸಿಮ್ಟಮ್ಸ್ ಜೊತೆ ನಿಮಗೆ ಫೀವರ್ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಅಷ್ಟೇ. ಇದೆಲ್ಲ ಆದಮೇಲೆ ಜಸ್ಟ್ ಆಯಿತಾ ಇನ್ವೆಸ್ಟಿಗೇಷನ್ಸು, ಯೂರಿನ್ ಟೆಸ್ಟು, ಮತ್ತು ಅದು ಯೂರಿನ್ ಕಲ್ಚರ್ ಸೆನ್ಸಿಟಿವಿಟಿ, ಮತ್ತು ಒಂದು ಸಿಂಪಲ್ ಅಲ್ಟ್ರಾಸೌಂಡು, ಈ 3 ಮಾಡೋದ್ರಿಂದ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿ 9 months ನಿಮ್ಮ ಪ್ರೆಗ್ನೆನ್ಸಿನ ತುಂಬ ಖುಷಿಯಾಗಿ ಆರಾಮಾಗಿ ನೋಡ್ಬೋದು ಆ್ಯಕ್ಚುಲಿ ಒಂದು. ಮತ್ತು ಇವಾಗ ಈ ಟೆಸ್ಟ್ಗಳಂತ ಹೇಳಿದ್ನಲ್ಲ, ಅದರಲ್ಲಿ ಏನಾದರೂ ನಾರ್ಮಲ್ ಬಂತು ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಏನು ಟ್ರೀಟ್ಮೆಂಟು ಬೇಕಾಗಿಲ್ಲ. ಯು ಕ್ಯಾನ್ ಡೂ ಯುವರ್ ರುಟೀನ್ ವರ್ಕ್ಸ್. ಇನ್ ಕೇಸ್ ಇದರಲ್ಲಿ ಏನಾದರೂ ಯೂರಿನ್ ಟೆಸ್ಟಲ್ಲಿ ಏನಾದರೂ ಪಸ್ ಸೆಲ್ಸ್ ಅಂತ ಬಂತು, ತುಂಬ ಬ್ಲಡ್ ಸೆಲ್ಸು, ತುಂಬ ಇನ್ಫೆಕ್ಷನ್ ಆಗಿದೆ, ಅದ್ರ ಜೊತೆಗೆ ಸಿಮ್ಟಮ್ಸ್ ತುಂಬ ಸಿವಿಯರ್ ಆಗಿದೆ ಅಂತಂದರೆ ಯೂರಿನ್ ಕಲ್ಚರ್ ಮಾಡಿಸ್ಕೊಂಡು ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಬಂತು, ಅದರಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಸಿಂಪಲ್ ಆ್ಯಂಟಿಬಯೋಟಿಕ್ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ. ಪ್ಯಾನಿಕ್ ಆಗೋವಂಥ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಅಲ್ಟ್ರಾಸೌಂಡ್ ಅಂತ ಮಾಡಿಸ್ಕೊತೀವಿ. ಏನಾದರೂ ಸ್ಟೋನ್ಸ್ ಇದೆಯಾ, ಬ್ಲ್ಯಾಡ್ರಲ್ಲಿ ಏನಾದರೂ ತುಂಬ ಯಥೇಚ್ಛವಾಗಿ ಇನ್ಫೆಕ್ಷನ್ ಏನಾದರೂ ಆಗಿದೆಯಾ, ಥಿಕ್ಕನ್ ಬ್ಲ್ಯಾಡರ್ ಇದೆಯಾ, ಮತ್ತು ಯುರೇತ್ರದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಇದನ್ನೆಲ್ಲ ರೂಲ್ ಔಟ್ ಮಾಡಿಕೊಂಡು ನಿಮಗೆ ನಾವು ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ಬೋದು. ಮತ್ತು ಇನ್ನೊಂದೇನು ಅಂತಂತಂದರೆ ಎಲ್ಲನೂ ಇರುತ್ತೆ, ಮತ್ತು ಕಲ್ಚರ್ ಸೆನ್ಸಿಟಿವಿಟಿ ಅನ್ನೋದು ನೆಗೆಟಿವ್ ಬರುತ್ತೆ. ಆ ಟೈಮಲ್ಲಿ ನೀವು ಕೇಳ್ಬೋದು, ಸರ್ ಬ್ಯಾಕ್ಟೀರಿಯಾ ಇಲ್ಲ, ಏನೂ ಇಲ್ಲ, ನನಗೆ ಯಾಕೆ ಟ್ರೀಟ್ಮೆಂಟ್ ಕೊಡ್ತೀರಾ, ಜಸ್ಟ್ ಸಿಂಪಲ್ ಆಗಿದೆ, ನನಗೆ ಯಾಕೆ ಬೇಕು ಆಂಟಿಬಯೋಟಿಕ್ಸ್ ಅಂತ ಕೇಳ್ತೀರಾ. ಅದು ತಪ್ಪು. ಆ್ಯಕ್ಚುಲಿ ಏನಂತಂದರೆ ಸಿಂಪ್ಟಮ್ಯಾಟಿಕ್ ಬ್ಯಾಕ್ಟೀರಿಯಾ ಅಂತ ಪ್ರೆಗ್ನೆನ್ಸಿ ಲೇಡಿನಲ್ಲಿ ಹೇಳ್ತೀವಿ. ಅಂದರೆ ಬ್ಯಾಕ್ಟೀರಿಯಾ ಒಂದೊಂದು ಟೈಮ್ ಕಲ್ಚರ್ ಸೆನ್ಸಿಟಿವಿಟಿನಲ್ಲಿ ಸಿಗಲಿಲ್ಲ ಅಂದರೂ ಕೂಡ ಈ ಸಿಂಪ್ಟಮ್ಸ್ ಇತ್ತು, ಯೂರಿನ್ ರುಟೀನ್ ಮೈಕ್ರೋಸ್ಕೋಪಿನಲ್ಲಿ ಇನ್ಫೆಕ್ಷನ್ ಫ್ಯಾಕ್ಟರ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ನಾವು ಸಿಂಪಲ್ 5 days ಆ್ಯಂಟಿಬಯೋಟಿಕ್ಸಿಂದ ಟ್ರೀಟ್ ಮಾಡ್ತೀವಿ. ಈ 5 days ಆ್ಯಂಟಿಬಯೋಟಿಕ್ಕಿಂದ ಟ್ರೀಟ್ ಮಾಡೋದ್ರಿಂದ ನಿಮಗೆ ವಿತಿನ್ 1 weekಲ್ಲಿ ನಿಮ್ಮ ಎಲ್ಲ ಸಿಮ್ಟಮ್ಸೂ ಕ್ಲಿಯರ್ ಆಗುತ್ತೆ. ಅದಕ್ಕೆ ಹೇಳ್ತೀವಿ ಪ್ರೆಗ್ನೆನ್ಸ್ ಲೇಡಿನಲ್ಲಿ ಫೀವರ್ ಬಂದಾಗ, ಮತ್ತು ಯಥೇಚ್ಛವಾಗಿ ಬ್ಲಡ್ ಬಂದಾಗ, ತುಂಬ ಯೂರಿನ್ ಹೋಗ್ಬೇಕಾದ್ರೆ ಉರಿ ಆದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಪ್ಯಾನಿಕ್ ಆಗೋವಂಥ ಅವಶ್ಯಕತೆಯೂ ಇಲ್ಲ. ತುಂಬ ಜನಕ್ಕೆ ಅಬಾರ್ಷನ್ ಆಗಿಬಿಡುತ್ತೆ, ಅಯ್ಯೋ ಇದು ಮಗು ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಈ ಥರದ್ದಿರುತ್ತೆ. ಬಟ್ ಪ್ಯಾನಿಕ್ ಆಗೋವಂಥ ಅವಶ್ಯಕತೆಯೇ ಇಲ್ಲ. ಅಂದರೆ ನೀವು ಕನ್ಸಲ್ಟ್ ಮಾಡಾದಮೇಲೆ ಇನ್ನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಇದರಿಂದ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಅದಕ್ಕೇ ಎನಿ ಪ್ರೆಗ್ನೆಂಟ್ ಲೇಡಿ ಸಿಂಪ್ಟಮ್ಯಾಟಿಕ್ ಬ್ಯಾಕ್ಟೀರಿಯಾ ಅಂತ ಒಂದು ಕಂಡೀಷನ್ ಇದೆ. ಈ ಥರ ಇದ್ದಾಗ ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನೀವು ಟ್ರೀಟ್ಮೆಂಟ್ ತೊಗೋಬೇಕು, ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ.
ತುಂಬ ಕಮ್ಮಿ ಸಿವಿಯರ್ ಇತ್ತು ಅಂದರೆ ಟ್ಯಾಬ್ಲೆಟಲ್ಲಿ ಟ್ರೀಟ್ ಮಾಡ್ತೀವಿ. ತುಂಬ ಸಿವಿಯರ್ ಅಂದರೆ ಫೀವರ್ ಇತ್ತು ಮತ್ತು ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ತುಂಬ ವೀಕ್ ಇದೆ ಅಂದರೆ ನಡೆಯೋಕ್ಕಾಗ್ತಿಲ್ಲ, ತುಂಬ ಸುಸ್ತಾಗ್ತಿದೆ ಅಂದರೆ IV ಆ್ಯಂಟಿಬಯೋಟಿಕ್ಸ್ ಅಂದ್ಬಿಟ್ಟು ಒಂದು 5 days ಟ್ರೀಟ್ ಮಾಡ್ತೀವಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಕ್ಯೂರ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಸಪೋರ್ಟಿವ್ ಇನ್ವೆಸ್ಟಿಗೇಷನ್ ಅಲ್ಟ್ರಾಸೌಂಡ್ ಅಂತ ಮಾಡಿಸ್ತೀವಿ. ಅದರಲ್ಲಿ ಏನೋ ಮೇಜರ್ ಇಶ್ಯೂಸ್ ಇಲ್ಲ ಅಂತಂದರೆ 9 months ಕಂಪ್ಲೀಟಾಗಿ ನೀವು ಪ್ರೆಗ್ನೆನ್ಸಿ ಕ್ಲಿಯರ್ ಮಾಡ್ಕೋಬೋದು. ಮತ್ತು ಯಾವುದೇ ಆದಂಥ ಆ್ಯಂಗ್ಸೈಟಿ ಆಗಲಿ, ಭಯ ಆಗಲಿ, ಮತ್ತು ಈ ಊಹಾಪೋಹಗಳಿಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಸಿಂಪಲ್ ಒಂದು ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದ್ರಿಂದ ಈ ಎಲ್ಲ ಇದಕ್ಕೂ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಆಯಿತಾ? ಥ್ಯಾಂಕ್ ಯು.